ಬಟ್ ನೀನು ಅನ್ನೋದು ಯಾವಾಗ ಗೊತ್ತಾಗಿದ್ದು? ತರ್ಲೆ ಕಾರ್ತಿಕ್ ಹೌದು. ಸಿ ನನ್ಗೆ ನನ್ ಕಣ್ಣಲ್ಲಿ ನೀರ್ ಬಂದಿದ್ ಯಾವಾಗ ಅಂದ್ರೆ ಬ್ರೋ, ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡ್ಬೇಕಾದ್ರೆ ನಮ್ಮ ಅಮ್ಮನ್ ಕಣ್ಣಲ್ಲಿ ನೀರ್ ನೋಡಿದ್ದು. ನಾನು ಆಲ್ ಓವರ್ ಕರ್ನಾಟಕ ಟ್ರಿಪ್ ಮುಗಿಸಿದೀನಿ. ಈ ಐಫೋನ್ ಅಲ್ಲಿ ಏನಂದ್ರೆ ಬ್ರೋ ಸ್ಟೋರೇಜ್ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಉತ್ತರ ಕರ್ನಾಟಕ ಹೋದ್ರೆ ನಮ್ಗೆ ಮೈನಸ್ ಪಾಯಿಂಟ್ ಏನು ಅಂದ್ರೆ ಫೋನ್ ನಂಗೆ ಹಿಡ್ಕೊಂಡ ಟೆಂಪರೇಚರ್ ಎಷ್ಟು ಬೇಗ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ ಟೆಂಪರೇಚರ್ ರೇಟ್ ಆಗುತ್ತೆ. ನಂದೇನೋ ನನಗೆ ಎಕ್ಸಾಮ್ ಐತೆ, ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋ, ಹಿಂಗ್ ಹಿಡ್ಕೊಂಡ್ರೆ ಟೆಂಪರೇಚರ್ ರೇಟ್ ಆಗುತ್ತೆ. ಅದು ಹೀಟ್ ಆಗೋರು ಕಾಯ್ಕೊಂಡ್ ಕುತ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಅದು ಆಗದೇ ಇಲ್ಲ ಬ್ರೋ. ನಾನು ಎಲ್ಲಾ ಡಿಸ್ಟಿಕ್ ಸುತ್ತೀನಿ, ಯಾರಿಗೂ ಗೊತ್ತಿಲ್ಲ ಬ್ರೋ. ಏನ್ ಅನ್ಕತಾರೆ, ಮಗ ಇವನೇನೋ ಹೋಯ್ತನೆ ಅಂತ ಬೆಳ್ಳಾಕೊಟ್ಟ, ಏನೂ ಮಾಡ್ಲಿಲ್ಲ ಅಂತ. ಬ್ರೋ ಪ್ರತಿಯೊಂದು ಕೂಡ ನನ್ ಪೆಂಡ್ರೋಲ್ ಇಟ್ಟಿದೀನಿ ಬ್ರೋ. ಏನಕ್ಕೆ ಫೋಟೋ ತೆಗ್ದು ಏನಕ್ಕೆ ನನ್ ಗಿಡ ನೆಟ್ಟದ್ ಏನಕ್ಕೆ ಇಟ್ಕೊಂಡಿನಿ ಅಂದ್ರೆ ನನಗೆ ಗೊತ್ತು ಬ್ರೋ. ಇವಾಗ್ಲೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಕೊಡ್ಬೇಕು, ಕೊಡ್ಬೋದು. 15,000 ನಾನ್ ಕೊಟ್ಬಿಟ್ಟು ಏನಕ್ಕೆ ನಾನು ಅವಾರ್ಡ್ ತಗೊಳ್ಳಿ? ನಾನ್ ಕಷ್ಟಪಟ್ಟಿರೋದು ಅವ್ನೇನೋ ನೋಡಿ ಗುರುತಿಸ್ಕೊಡ್ಬೇಕಾನೆ. ಅದನ್ನ ಬಿಟ್ಬಿಟ್ಟು ನೀನ್ ಇಂಡಿಯನ್ ಎಲ್ರು ಅನ್ಕೊಂಡವ್ರೆ ಬ್ರೋ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಕೊಡ್ತಾರೆ ಅಂತ ಅನ್ಕೊಂಡವ್ರೆ. ಅದಕ್ಕೆ ಇಷ್ಟು ನಿಗದಿತವಾಗಿ ಅಮೌಂಟ್ ಕಟ್ಬೇಕು, 15,000 ಇಷ್ಟು. ಇವಾಗ ನನ್ಗೆ ಎಷ್ಟು 13,000 ಏನೋ ಇತ್ತು. ಅಲ್ಲ ಗುರು, ಬೇಡ ಬಿಡು, ನನ್ನ ಹತ್ರ ದುಡ್ಡೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾನೇ ಏನೇನೋ ಮಾಡ್ಕೊಂಡು ಓಡಾಡಿದೀನಿ ಬ್ರೋ. ಆಮೇಲೆ ಉತ್ತರ ಕರ್ನಾಟಕ ಇದಾರಲ್ಲ ಬ್ರೋ, ಬೇರೆ ಅವ್ರು ಹೊರಟು ಏನು ಅನ್ಕೊಳ್ಳಿ ನೀವು, ನಿಮಗೆ ಏನ್ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ಹಾರ್ಟ್ಲಿ ಹೇಳ್ತಾ ಇದೀನಿ, ಹಿಂದೆ ಉಳ್ದಿರ್ಬೋದು ಅದು, ಅವ್ರ ಮನ್ಸ್ ಇದೆಯಲ್ಲ ಬ್ರೋ, ಬೇರೆ ಲೆವೆಲ್ ಬ್ರೋ. ನನಗೆ ಅನ್ನ ಕೊಟ್ಟಿದೆ ಬ್ರೋ ಅದು. ನಮ್ ಸೈಡ್ ಬಂದಾಗ್ಲೇ ನನ್ ಯಾರೋ ನನ್ನ ಆತರ ನೋಡ್ಲಿಲ್ಲ, ಒಳ್ಳೆ ನಾಯಿ ತರ ನೋಡ್ಬಿಟ್ರೆ ಏನೋ ಅನ್ಕತೀನಿ ನಾನು ಇವಾಗ್ಲೂ. ನನ್ನ ಯಾರು ಅಷ್ಟು ಗುರುತಿಸ್ನಿಲ್ಲ. ನಾನ್ ರೋಡಲ್ಲಿ ಹೋಯ್ತಿದ್ರೆ ಪಾಪ ಯಾರೋ ಒಬ್ರು ಕರ್ಕೊಂಡ್ ಹೋಗೋರು. ಬಟ್ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಪಾಪ ನನಗೆ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಿಲ್ಲ. ನಾನು ಬೆಳಗಾವಿಲಿ 2 ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಅದ್ ಏನಾರ ಆಗ್ಲಿ, ಬಟ್ ನನಗೇನೋ ನಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಷ್ಟೇ ತಗೊಳ್ಳೋದು. ಕೆಟ್ಟ ಎಕ್ಸ್ಪೀರಿಯನ್ಸ್ ನ ಮರ್ತಾ ಹೋಗ್ಬೇಕು. ಒಳ್ಳೆ ಬ್ರೋ, ರೋಡಲ್ಲಿ ಹೋಗ್ತಿರೋ ನೀರ್ ಬಾಟ್ಲು ಊಟ ತಂದ್ಕೊಟ್ಟು ಹೋಗೋರು ಬ್ರೋ. ಮಗ ನೀನ್ ಊಟ ಮಾಡಪ್ಪ ಮೊದ್ಲು, ತಲೆ ಕೆಡ್ಸ್ಕೊಬಿಡಕಣ. ಎಲ್ಲಿ ಹೋಗ್ತಾ ಇದೆಯೋ? ಹಿಂಗ ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡ್ತಾ ಇದೀನಿ ನಾನು, ಈ ತರ ಗಿಡ ನೆಟ್ಕೊಂಡು ಹೋಗ್ತಾ ಇದೀನಿ. ಸಸಿಗಳು ಹೋಗ್ತಾ ಇದಾವೆ ಬ್ರೋ. ಆ ಕಡೆ ಬ್ರೋ ಸಸಿಗಳು ನನಗೇನೋ ನರ್ಸರಿಗಳು ಅವರೇ ಹೋಗಿ ತಂದು ಕೊಟ್ಟು ನೆಡ್ಸೋರು ಬ್ರೋ. ಯಾವಾಗ ಕಣ್ಣಲ್ಲಿ ಯಾವ ತರ ನೀರ್ ಬರೋದಂದ್ರೆ ಬ್ರೋ, ಎಷ್ಟೋ ದಿವಸ ಬ್ರೋ 25 ಕಿಲೋಮೀಟರ್ ಡೈಲಿ ನಡಿಬೇಕು ಬ್ರೋ. ಆ ಬಿಸ್ಲು ಬ್ರೋ ತಡಿಯಕ್ ಆಗಲ್ಲ ಬ್ರೋ. 40 ಡಿಗ್ರಿ ಸೆಲ್ಸಿಯಸ್ ಬ್ರೋ. ಹೆಂಗ್ ಆಗುತ್ತೆ ಅಂದ್ರೆ ಬೀದರು, ರಾಯಚೂರು, ಯಾದಗಿರಿ ಮತ್ತೆ ಬಾಗಲಕೋಟೆ ಇವೇನಿದಾವಲ್ಲ, ಕಲಬುರ್ಗಿ, ಎಷ್ಟು ಬಿಸ್ಲು ಅಂದ್ರೆ ತಡಿಯಕ್ಕೆ ಆಗಲ್ಲ ಬ್ರೋ. ಆ ಲೆವೆಲ್ ಬಿಸ್ಲು ಕೊಡ್ತದ ಆ ಕಡೆ. ಬೀದರ್ ಅಂತೂ ಕೇಳಂಗೇ ಇಲ್ಲ. ಆ ಬಸವ ಕಲ್ಯಾಣ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಕಣ್ಣಲ್ಲಿ ನೀರು ಹನಿತಾ ಇರ್ತಾವ. ಬೈಕಲ್ಲಿ ಹೋಯ್ತಿದ್ರು ಕಣ್ಣಲ್ಲಿ ಬಿಸ್ನೀರು, ಆ ತರ ಬಿಸ್ಲು. ಅದು ಎಕ್ಸ್ಪೀರಿಯನ್ಸ್ ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡಿದಾಗ. ಅವಾಗ್ಲೇ ನಾನ್ 3 ತಿಂಗಳು ಏನ್ ವಿಡಿಯೋ ಸ್ಟಾಪ್ ಮಾಡನಲ್ಲ, ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಗಾಟ್ ನನಗೆ ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡಿದಾಗ. ನೀನ್ ಏನು, ನಿನ್ ಕಷ್ಟ ಏನು, ನೀನ್ ಏನ್ ಮಾಡ್ಬೇಕು, ನೀನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲಾ ಥಿಯರಿ ತರ ಒಳ್ಳೆ ಹೇಳ್ಕೊಡ್ತ ನನಗೆ. ಹಸ್ಕಂಡು ಹೆಂಗಿರ್ಬೇಕು, ಹಸ್ಕಂಡು ಎಷ್ಟು ಕಷ್ಟ ಪಡ್ಬೇಕು, ಜೀವನ ಕಲ್ಸುತ್ತೆ. ಎಲ್ಲಿ ಟೆಂಟ್ ಹಾಕೊಂಡು ಎಲ್ಲಿ ಮನೆ ಕೆತ್ತು ನನಗೆ ಗೊತ್ತಿಲ್ಲ. ಏನು ಯಾವ್ದೋ ಒಂದು ನಾಯಿ ಓಡಿಸ್ಕೊ ಬಂದ್ರು ಓಡ್ತಾ ಇರ್ಬೇಕು. ಅಲ್ಲೆಲ್ಲ ಪೆಟ್ರೋಲ್ ಬಂಕ್ ಮನೆಗೋದು, ಅಲ್ಲಿ ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ ಆಯ್ತಾರೆ, ಅಲ್ಲಿ ಯಾರೋ ಗುಡ್ ಎಕ್ಸ್ಪೀರಿಯನ್ಸ್. ಅದ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಬ್ರೋ. ಶಾಪುರಕ್ಕೆ, ಯಾದಗಿರಿ ಶಾಪುರ ಅಂತ ಇದೆ, ಅಲ್ಲಿ ಒಂದು ಇದ್ರಲ್ಲಿ ಉಳ್ಕೊಂಡಿದ್ದ ನಾನು ಮತ್ತೆ ಸಂತು ಅಂತ ನಮ್ಮ ಅವನು ಪಾಪ ಸೈಕ್ಲಿಂಗ್ ಮಾಡ್ತಾರೆ. ಅವ್ರು ಆಲ್ ಓವರ್ ಇಂಡಿಯಾ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಲೇಬೇಕು. ಅವರು ನಾವು ಆಕ್ಚುಲಿ ಅಲ್ಲಿ ಉಳ್ಕೊಂಡು ನಾವು ಅವರು ಮಾತಾಡ್ಕೊಂಡು ನಾವು ಇಂಥ ಜಾಗ ಬರ್ತೀವಿ ಅಲ್ಲಿ ಮೀಟ್ ಮಾಡ್ಕೊಂಡು ನಾವ್ ಅವತ್ತಲ್ಲಿ ಸ್ಟೇ ಆಗ್ಬೇಕು ಅನ್ನೋ ತರ. ಅಲ್ಲಿ ಸ್ಟೇ ಅದು ಅವಲ್ಗೆ ಯಾರೋ ಒಬ್ರು ಅಲ್ಲಿಯವರೇ ಊಟಕ್ಕೆ ಕರೆದ್ರು. ಅವ್ರ ಮನೆಗೆ ಎಲ್ಲಾನು ತೋರಿಸಿ, ಅವ್ರು ವಿಲೇಜ್ ಅಕೌಂಟೆಂಟ್ ವಿ, ಅವ್ರ ಮನೆ ಕರೆದ್ರು. ಹೋಳಿಗೆ ಊಟ ನಮ್ ಕಡೆ ಕರೆದಾಕ್ತಾರ. ಪಕ್ಕದಲ್ಲಿ ಹೇಳ್ತಿದ್ರು, ನಿನ್ಗೆ ಯಾವನ್ ಯಾಕೆ ಬಾ ಮಗ, ಅವ್ನಿಗೆ ಯಾಕೆ ಕೊಡ್ಸ್ಬೇಕು ಬಾ ಮಗ. ನನ್ ಫ್ರೆಂಡ್ಸೇ ಒಂದ್ ಊಟಕ್ಕೆ ಹೋದ್ರು, ನಾನೇ ಆಗ್ಲಿ ಬೇರೆಯವ್ರಿಗೆ ಕೊಡ್ಸಕ್ ಇನ್ನು ಮುಂದೆ ನೋಡ್ತೀನಿ. ಬಟ್ ಅವರು ಅದೇನೋ ಮಾವಿಂದು ಏನೋ ಒಂಥರ ಸ್ವೀಟ್, ಅದು ಸ್ವೀಟು ಮತ್ತೆ ಹೋಳಿಗೆ ಊಟ, ಅನ್ನ ಮರಿಯಕ್ ಆಗದಿರೋ ಎಕ್ಸ್ಪೀರಿಯನ್ಸ್ ಬ್ರೋ. ಶಾಪ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಚಿರಋಣಿ ಆಗಿರ್ಬೇಕು ನಾನು. ಈ ಕಡೆಗೆ ಬಂದ ತಕ್ಷಣ ಎಷ್ಟು ದುಡ್ಡು ಖರ್ಚಾಯ್ತು ಅಂದ್ರೆ ಹೋಯ್ತಲೇ ಇತ್ತು. ಆ ಕಡೆ ₹1 ದುಡ್ಡು ಖರ್ಚು ಮಾಡ್ದಂಗ್ ಬಂದಿದೀನಿ. ಫುಲ್ ಜನ ಸಪೋರ್ಟ್ ಅಷ್ಟು ಮಾಡಿದ್ದಾರೆ. ಸಪೋರ್ಟ್ ಬ್ರೋ. ಒಂದ್ ನೀರ್ ಬಾಟ್ಲು ತಗತಿಲ್ಲ ಅಂತ ಯೋಚನೆ ಮಾಡಿ, ಎಲ್ಲ ಒಂದ್ ನೀರ್ ಬಾಟ್ಲು ತಗತಿದ್ದೆ ಬಿಡಿ. ಅದನ್ನೆಲ್ಲ ಲೆಕ್ಕಕ್ಕೆ ಹೋಗ್ಬಾರ್ದು. ಅವ್ರು ಮಾಡಿರೋ ಇದ್ರ ಮುಂದೆ, ಉತ್ತರ ಕರ್ನಾಟಕದವ್ರು ಮಾಡಿರೋ ಇದ್ರ ಮುಂದೆ ಕೆಟ್ಟವ್ರು ಇದಾರೆ. ಇಲ್ಲ ನಾನು ಸಂಜೆ 6 ಗಂಟೆ ಆಯ್ತು ಅಂದ್ರೆ ಅದೊಂಥರ ಬೇರೆ ಲೆವೆಲ್, ಅದೊಂಥರ. ಬಟ್ ನಾನು 5:15 ಆಯ್ತು ಅಂದ್ರೆ ನಾನು ಎಲ್ಲೂ ಕಾಣಕತ್ತಿರ್ಲಿಲ್ಲ. ಎಲ್ಲಾರ ಒಂದ್ ಮೂಲೆಗೆ ಊಟ ಆರಾಮ ಮಾಡ್ಕೊಂಡು, ಯಾಕೆಂದ್ರೆ ಕುಡಿದ್ರೆ ಅವರು ಸರಿ
ರಫ್ ಜನ. ಅವ್ರ ಕಂಟ್ರೋಲ್ ಊಟ ಅಂತೂ ಬ್ರೋ ಹೋಗ್ಬಿಟ್ಟು ಖಾನಾವಳಿಲೇ ಮಾಡ್ಬೇಕು. ಬಸವೇಶ್ವರ ಖಾನಾವಳಿ ಹತ್ತದಲ್ಲೇ ಮೊಸರನ್ನ ತಿನ್ಕೊಂಡ್ ಬದುಕಿದೀನಿ. ಖಾರ ಅಲ್ವಾ, ಆ ಖಾರ ತಿನ್ಬಿಟ್ರೆ ಹೊಟ್ಟೆ ಎಲ್ಲ ಉರ್ದು ಬಿಡುತ್ತೆ. ಒಸಿ ಹೊಟ್ಟೆ ಉರಿಯಲ್ಲ. ನಮ್ ಮನೆಯವರು ಪಾಪ ನನ್ ಮಗ ಏನ್ ಮಾಡ್ತಾವನು. ನಮ್ಮ ಅಮ್ಮಂಗೆ ಭಯ, ನಮ್ ಮನೆಗೆ ನಮ್ ಅಜ್ಜಿಗೆ ಯಾರಿಗಾಗಿ ಭಯ, ನಮ್ಮ ಮಾಮದಿರ್ಗಾಗಿ ಹೋಗ್ಬೇಕಾರೆ ಹೋಗ್ಬೇಡ ಅಂತ. ನಾನಿಲ್ಲ, ನಾನ್ ಹೋಗ್ಬೇಕು, ನಾನ್ ನೋಡ್ಬೇಕು. ನಮ್ಮ ಕರ್ನಾಟಕ ಬ್ರೋ. ಇವಾಗ ನಾನು ಆಲ್ ಓವರ್ ಸೌತ್ ಸುತ್ತಿದೀನಿ ಫುಲ್. ನಮ್ ಸೌತ್ ಇಂಡಿಯಾ ಸುತ್ತಿದ್ರುವೆ ನೀನ್ ಕರ್ನಾಟಕದಲ್ಲಿ ಏನು ನೋಡಿಲ್ಲ ಅನ್ಬಿಟ್ಟು ಸೌತ್ ಇಂಡಿಯಾಗ ಹೋಗಿ ಏನ್ ಮಾಡ್ತೀಯ ನೀನು? ತಮಿಳ್ನಾಡು, ಕೇರಳ, ಯಾವ್ದಾರ ಆಂಧ್ರ ಏನಾರ ಆಗಿರ್ಲಿ, ಅಲ್ಲಿ ಹೋಗಿ ನೀನ್ ಏನ್ ಮಾಡ್ತೀಯ? ನೀನ್ ಮೊದ್ಲು ನಿನ್ನ ತೋರ್ಸ್ಕ, ನಿಂದೆ ನೀನ್ ನೋಡ್ದಲ್ಲ ಬೇರೆದ್ಕ್ ಹೋಗ್ಬಿಟ್ಟು ಏನ್ ವ್ಯತ್ಯಾಸ? ನಾನೆಲ್ಲೋ ಲಡಾಕ್ ಹೋದ್ನಂತೆ, ಲೇ ಲಡಾಕ್ ಹೋದ್ನಂತೆ. ಫಸ್ಟ್ ನಮ್ಮದ್ ನಾವ್ ನೋಡ್ಬೇಕು, ಆಮೇಲೆ ಲೇ ಲಡಾಕ್ ಎಲ್ಲಾರ ಹೋಗೋಣ. ಸೊ ಬ್ರೋ, ಮಡಿಕೇರಿ ಅಂತ ಲೇ ಲಡಾಕ್ ಇಲ್ಲ ಬ್ರೋ. ಅದು ಮಂಜಿರ್ಬೋದು, ಈ ಮಂಜಿದೆಯಲ್ಲ ಬ್ರೋ, ಒಂದು ಬೆಟ್ಟ ಸುತ್ತ ಕರೆಕ್ಟ್ ಮಂಜು ಬಂದ್ ಕುತ್ಕೊಂಡು ಆ ಬೆಟ್ಟದ ನತ್ತಿಲಿ ಬೆಟ್ಟ ಕಾಣ್ತಿರುತ್ತೆ ಸುತ್ತ. ಅದು ರಾಜ ಸೀಟಲ್ ನಿಂತ್ಕೊಂಡ್ ನೋಡ್ರಿ ಇಷ್ಟ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ನಿಜ, ನನಗೂ ಹಂಗೆ ಈ ತರ ಒಂದ್ ಸಿಕ್ಕಿತ್ತು. ನಮ್ಮ ಮಲ್ಲಪ್ಪನ್ ಬೆಟ್ಟ ನಾನೊಂದು ವಿಡಿಯೋ ಹಾಕಿದೆ. ಇದು ನಾವ್ ಎಲ್ಲ ನಂದಿ ಬೆಟ್ಟದ ವಿಡಿಯೋ ಹಾಕೋರು. ಫುಲ್ ಕ್ಲೌಡ್ಸ್ ತುಂಬಿರೋದು, ಫಾಗ್ ಆಗಿರೋದು, ಮಂಜಿರೋದು, ಏನು ಕಾಣ್ತಿಲ್ಲ. ಫುಲ್ ಒಳ್ಳೆ ಮಂಜಿನ ಹಾಸಿಗೆ ಹಾಕಿದ ಅನ್ನೋ ತರ ಎಲ್ಲ ವಿಡಿಯೋಗಳು ಬರೋದು. ನಾವ್ ಹಿಂಗೆ ಕಂಟೆಂಟ್ ಶೂಟ್. ಇದು ಹರ್ಷ ಅಂತ ಇದೆ ನಿಮ್ ಇದ್ರಲ್ಲೇ ಚಂದ್ರಪಟ್ಟಣದಲ್ಲಿ ಅನ್ಕೊಂಡು ಕನ್ನಡ ವೀಲರ್ಸ್ ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ಚಂದ್ರಪಟ್ಟಣ, ನಿಮಗೆ ಗೊತ್ತಿರ್ಬೋದು ನಮ್ಮ. ಸೊ ಅವ್ರದ್ದು ನಮ್ದೆಲ್ಲ ಒಂದ್ ಶೂಟ್ ಇತ್ತು, ಒಂದ್ ಕಾರ್ ರಿವ್ಯೂ ಮಾಡಕ್ಕೆ ಅಂತ ಹೋಗಿದ್ವಿ. 7:30 8 ಗಂಟೆ ಇರ್ಬೋದು. ಹೋಗಿ ಮೇಲ್ ನಿಲ್ಸಿ ನೋಡ್ತಿದೀವಿ, ಕೆಳಗಡೆ ಏನಿದೆ ಅಂತಾನೆ ಕಾಣ್ತಿಲ್ಲ. ಫುಲ್ ಇದು ನಿಮ್ಗೆ ವಿಡಿಯೋ ತೋರಿಸ್ತೀನಿ ಇದೆ, ಫುಲ್ಲು ಮಂಜು ಸಖತ್ತಾಗಿತ್ತು. ಹಂಗೆ ನಮ್ ಜಾಗ ನಾವ್ ಹೋಗಿ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿರುತ್ತೆ. ಬ್ರೋ ನಾನ್ ಹೇಳೋದಿಷ್ಟೇ, ನನಗೆ ನಮ್ಮ ಆಸ್ತ ಸಖತ್ ಇಷ್ಟ. ಬಟ್ ನನಗೆ ಮಂಗ್ಳೂರ್ಗೆ ನನ್ ಮಂಗ್ಳೂರ್ಗೆ ಹೋದ್ರೆ ದೇವ್ರಗಳಿಗೆ ನಾನೇನೋ ಜಾಸ್ತಿ ಮಂಗ್ಳೂರ್ ಸೈಡ್ ಹೋಗ್ತೀನಿ ದೇವ್ರಿಗೆ ಅಂತಂದ್ರೆ ಪವರ್ಫುಲ್ ಆಫ್ ವೈಬ್. ಅದೇನೋ ಹೋದ ತಕ್ಷಣ ನಮಗೆ ಏನೋ ಒಂಥರ ಸೀರಿಯಸ್ನೆಸ್ ಬಂದ್ಬಿಡುತ್ತೆ, ಭಯ. ನನಗೇನೋ ಒಂದು ಪಾಸಿಟಿವ್ನೆಸ್. ನನ್ ಮನ್ ದೇವ್ರುಗಳಾಗಿರ್ಬೋದು, ಇಲ್ಲಿರೋ ದೇವ್ರುಗಳು ನನ್ಗೆ ಯಾವತ್ತು ನನ್ಗೆ ಆತರ ಈ ತರ ಪಾಪ ನನ್ಗೆ ಆತರ ಅನ್ನಕ್ ಹೋಗ್ಬಾರ್ದು. ಬಟ್ ನನಗೆ ತುಳು ಇದೆಯಲ್ಲ ಬ್ರೋ, ಅವ್ರ ಪೂಜೆ ಇದೆಯಲ್ಲ ಬ್ರೋ, ಅವ್ರ ಶ್ರದ್ಧೆ ಇದೆಯಲ್ಲ ಬ್ರೋ, ಕಲ್ಚರ್ ಇಸ್ ಅಲ್ಟಿಮೇಟ್ ಬ್ರೋ. ಅದು ಎಷ್ಟೋ ಬಿಸಿ ಇರ್ಬೋದು, ಏನಾರ್ಬೋದು ಬ್ರೋ. ನಾವು ಧರ್ಮಸ್ಥಳಕ್ಕೆ ಹೋಗ್ತಿವಿ, ಧರ್ಮಸ್ಥಳ ಅಷ್ಟೇ ಆ ದೇವ್ರ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಏನೋ ಒಂಥರ ಬ್ರೋ. 4 hour 5 hour ನಿಂತ್ಕೊಂಡು ಹೋಗಿರ್ಲಿ ಕ್ಯೂ ಅಲ್ಲಿ, 6 ಒಳಗೆ ಹೋಗಿ ಬಂದ ತಕ್ಷಣ ಏನೋ ಒಂಥರ ಪೀಸ್ ಅನ್ಸುತ್ತೆ. ನಾನ್ ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ. ನಾನ್ ಮಂಜುನಾಥ ಕೈ ಮುಗಿತೀನಿ. ಅಣ್ಣಪ್ಪ ಸ್ವಾಮಿ ಇದ್ರಲ್ಲ ಬ್ರೋ, ಅಣ್ಣಪ್ಪ ಸ್ವಾಮಿ ಹೋಗ್ಬಿಟ್ಟು ಪಂಜುರ್ಲಿ. ಎಷ್ಟೋ ಜನ ಗೊತ್ತಿರಲ್ಲ ಪಂಜುರ್ಲಿ ಅಂತ. ನೀವು ಒಂದು ವಿಡಿಯೋ ಮಾಡಿದ್ರೆ ನನಗೆ ಅವಾಗ್ಲೇ ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆ ನಂಗೆ ಅಣ್ಣಪ್ಪ ಅಷ್ಟೇ, ಅಣ್ಣಪ್ಪ ಸ್ವಾಮಿ ಅಂತ ಅನ್ಕೊಂಡಿದೆ. ಅಣ್ಣಪ್ಪ ಸ್ವಾಮಿ ಅಂದ್ರೆ ಪಂಜುರ್ಲಿ, ಕುಡುಮಾಪುರಕ್ಕೆ ತಂದಿದ್ದು ಪಂಜುರ್ಲಿ. ಅಣ್ಣಪ್ಪನ ಇದ್ರಲ್ಲಿ ಬಂದಿದ್ದು ಅಂದ್ರೆ ಇದು ವೇಷ ಹಾಕಣೇನೋ ಅಂತಾರಲ್ಲ, ಆ ತರ ಬಂದಿದ್ದು ಬ್ರೋ. ಅದನ್ನೆಲ್ಲ ಕೇಳ್ತಾ ಇದ್ರೆ ಕತೆನ ಗೂಸ್ ಬಂಪ್ಸ್. ದ ಗೂಸ್ ಬಂಪ್ಸ್ ಈಸ್ ಅಲ್ಟಿಮೇಟ್. ಅದಾದ್ಮೇಲೆ ಸೌತ್ ಅಡ್ಕದ ಗಣಪತಿ ಇರ್ಬೋದು, ಅಲ್ಲಿಗೆ ಹೋಗ್ತಿರ್ತೀವಿ ನಾವು. ಆಯ್ತಾ? ಆ ಗಣೇಶ ಯಾವ ತರ ಇದೆ, ನಮ್ ತರ ಏನಾದ್ರು ಆರ್ಚ್ ಎಲ್ಲ ಕಡೆ ಗುಡಿ ಗಿಡಿ ಏನಾದ್ರು ಇದೆ ಇಲ್ಲ. ಆದ್ರೂ ಏನಕ್ಕ ಅಷ್ಟೊಂದ್ ಜನ ಹೋಗ್ತಾರೆ? ನಂಬಿಕೆ. ಸುಬ್ರಹ್ಮಣ್ಯಕ್ಕೆ ಯಾಕೆ ಹೋಗ್ಬೇಕು? ಸುಬ್ರಹ್ಮಣ್ಯಕ್ಕೆ ಯಾಕೆ ಹೋಗಿ ಆಶ್ಲೇಷ ಪೂಜೆ ಮಾಡಿಸ್ಬೇಕು? ನಂಬಿಕೆ, ಸರ್ಪದೋಷ ಎಲ್ಲ ಏನಿದ್ರೆ ಎಷ್ಟೋ ಜನಗಳಿಗೆ ದೈವ ನಂಬಿಕೆ ಇದೆ. ನನಗೆ ದೈವ ನಂಬಿಕೆ, ನಾನ್ ನಂಬ್ತೀನಿ ಬ್ರೋ. ಬಿಕಾಸ್ ನಾನು ಇಲ್ಲಿ ನಿಂತೀನಿ ಅಂದ್ರೆ ಆ ದೈವ ಇಚ್ಛೆ, ಮಿರಾಕಲ್ಸ್. ನಾನು ಹಾರ್ಡ್ ವರ್ಕ್ ಜೊತೆ ಮಿರಾಕಲ್ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆ ಮಿರಾಕಲ್ ಎಲ್ಲಿಂದ ಬರುತ್ತೆ? ಯಾವ್ದೋ ರೂಪದಲ್ಲಿ ಯಾರನ್ನಾರ ಒಬ್ಬನ್ ಕಳಿಸ್ತಾವನೆ ಅಂದ್ರೆ ದೇವ್ರು ಕಳ್ಸಿಕೊಟ್ಟಿರೋದು. ನಾನು ಯಾವತ್ತೂ ಅನ್ಕೊಳ್ಳೋದಷ್ಟೇ, ಯಾವ್ದಾರ ರೂಪದಲ್ಲಿ ಬರ್ತಾನೆ ಬ್ರೋ, ಅದ್ ನಮಗೆ ಗೊತ್ತಿರಲ್ಲ. ನಾವ್ ಮಾಲೆ ಹಾಸ್ಕೊಂಡಿದ್ದಾಗ್ಲೂ ಅಷ್ಟೇ ಇರ್ಬೋದು. ಇವಾಗ ನಾನ್ ಮಾಲೆ ಹಾಸ್ಕೊಂಡಿದ್ದಾಗ್ಲೂ ಅಷ್ಟೇ, ಎಷ್ಟೋ ಜನ ಏನಂದ್ರು, ನೀನ್ ಮಾಲೆ ಹಾಕೊಂಡು ವಿಡಿಯೋ ಮಾಡ್ತಾ ಇದೀರಪ್ಪ ಕೋಳಿ ಫಾರಂ ಹೋಗಿ. ನಾನ್ ತಿಂದಿದ್ದೀನ? ನಾನ್ ಶ್ರದ್ಧೆಯಿಂದ ಮಾಡ್ತಾ ಇದೀನಿ, ನನಗ್ ಗೊತ್ತದು. ನಾನ್ ನಿಯತ್ತಾಗಿದ್ದೀನಿ. ನಾನು ಅಯ್ಯಪ್ಪಂಗೆ ಯಾವತ್ತೂ ನಾನ್ ನಿಯತ್ತಾಗಿರ್ತೀನಿ. ನನಗ್ ಗೊತ್ತು ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ. ಬ್ರೋ ನನ್ ಕೆಲ್ಸ ಬ್ರೋ, ನನ್ ವೃತ್ತಿ. ಈಗ ಚಪ್ಲಿ ಹೊಲಿಯೇನು, ಚಪ್ಲಿ ಹೊಲಿಬೇಡ ಅಂತ ಹೇಳೋ ಇಲ್ಲ. ಅವ್ನ್ ಮಾಲೆ ಹಾಕ್ಸ್ಕೊಂಡವ್ನೆ, ಅದು ಅಯ್ಯಪ್ಪನ್. ಹೌದು, ಎಲ್ಲರಲ್ಲೂ ದೇವ್ರನ್ನ ಕಾಣ್ಬೇಕು. ಹೌದು, ಅದನ್ ಬಿಟ್ಬಿಟ್ಟು ನೀನು ಮಾಲೆ ಹಾಕ್ಸ್ಕೊಂಡು ಕೋಳಿ ಫಾರಂ ಹೋಗಿದ್ಯಲ್ಲೋ, ಹಂಗೆ ಏನು ಬ್ರೋ ಅದು? ಈಗ ಎಷ್ಟೊಂದ್ ಜನ ಮಾಲೆ ಹಾಕ್ಸ್ಕೊಂಡ್ಬಿಟ್ಟು ಪದಗಳು ಹೆಂಗ್ ಮಾತಾಡ್ತಿದ್ರು ಗೊತ್ತಾ? ಮನ್ಸಲ್ಲಿ ಹೆಂಗ್ ಕೆಟ್ಟ ಯೋಚನೆಗಳು ಬ್ರೋ. ಸಿಗರೇಟ್ ಹೊಡಿತಾರೆ, ಅದವ್ರಿಗೆ ತಪ್ಪು ಅನ್ನಿಸ್ತಾ ಇಲ್ಲ ಬ್ರೋ. ನನ್ ಕಣ್ಮುಂದೆ ನೋಡ್ರೋದು, ಸಿಗರೇಟ್ ಹೊಡಿತಾರೆ, ಪಾಂಪರ್ ಆಗ್ತಾ ಇರ್ತಾರೆ. ಅವ್ರೆಲ್ಲ ಏನು ಹಂಗಾದ್ರೆ? ನಾನು ನಿಯತ್ತಾಗಿ ಮಾಡ್ತಾ ಇದೀನಿ ಕಣ್ರಯ್ಯ, ನನ್ ಹೊಟ್ಟೆ ಪಾಡು. ಈಗ ಜನ ನನ್ನ ಇವಾಗ 11 ದಿವಸ ನನ್ನ ಮರ್ತ್ಕೊಂಡ್ರೆ ಜನ, ನನಗ್ ಗೊತ್ತು ಎಷ್ಟು ಫಾಲೋವರ್ಸ್ ಡೌನ್ ಆಗ್ತಾರೆ ಅಂತ. ಸುಮಾರು 200 ಜನ ಫಾಲೋವರ್ಸ್ ಡೌನ್ ಆದ್ರು. ಯಾರು ಮಾಡಿದ್ರು? ನನಗ್ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಡ್ತಾರ ಒಂದ್ ಟೈಮ್. ಅಯ್ಯೋ ಏನ್ ಮಾಡಿದ್ರು ಜನ ಹಿಂಗ ಅನ್ಕತಾರಲ್ಲಪ್ಪ ಅಂತಾರ. ಅದಾಯ್ತ ಬ್ರೋ, ಸುಬ್ರಹ್ಮಣ್ಯ ಆಯ್ತು ಬ್ರೋ. ಕೊರಗಜ್ಜ, ಯಪ್ಪ ಕೊರಗಜ್ಜನ್ ನೀವ್ ನೋಡ್ಬೇಕು.
ಆ ದೇವಸ್ಥಾನನ ನೀವ್ ಮಂಗ್ಳೂರ್ಗ್ ಹೋಗ್ಬಿಟ್ರೆ, ನಾನು ಆದಿ ಮಂಗ್ಳೂರ್ ಸ್ಥಳ. ಹೋಗಿಲ್ಲ, ಆದಿ ಸ್ಥಳ ಉಡುಪಿ ಅಲ್ಲಿ ಹೋಗಿದ್ದೀನಿ. ಯೂಶಲಿ ಅಲ್ಲಿ ಹೋಗ್ತಿರ್ತೀನಿ. ಉಡುಪಿ ಆಕ್ಚುಲಿ ಉಡುಪಿಲಿ ಇದೆಯಲ್ಲ, ಉಡುಪಿಯಿಂದಲೇ ಬಂದಿರೋದು ಕೊರಗಜ್ಜ. ಹೇಳ್ಬೇಕು ಅಂದ್ರೆ ಬಬ್ಬು ಸ್ವಾಮಿ ಇದೆಯಲ್ಲ, ಬಬ್ಬು ಸ್ವಾಮಿ ಪ್ರಧಾನ ಇದಂತೆ ದೇವ್ರಂತೆ. ಉಡುಪಿಲೂ ಇದೆ ಕೊರಗಜ್ಜ. ಬಟ್ ನೀವು ಆದಿ ಸ್ಥಳಕ್ ಬರ್ತಿರಲ್ಲ, 9 ಸ್ಥಳಗಳಿದಾವೆ ಅವ್ರದ್ದೇ. ಅಲ್ಲಿ ಎಲ್ಲಾರು ಆದಿ ಸ್ಥಳಗಳೇ. ಬಟ್ ಮೂಲ ಸ್ಥಳ ನಾನು ಹೋಗಿದ್ನಲ್ಲ ಅದು. ಬಟ್ ಎಲ್ರು ಹೇಳಲ್ಲ ಮೂಲ ಸ್ಥಳ ಇದೆ ಅಂತ. ಆಯ್ತಾ, ಒಂದು ಕೊರಗಜ್ಜ ನೋಡ್ತಾ ಇದ್ರೆ, ರಂಗೇಶ್ವರಿ ಅಮ್ಮನ್ ನೋಡ್ತಾ ಇದ್ರೆ, ಅಥವಾ ಸಿರಿವಳ್ ಬೆರ್ಮರ್, ಇದೇನ್ ಬೆರ್ಮೆ ಅಂತ ಫಿಲಮ್ ಅಲ್ಲಿ ಕಾಂತಾರ ಏನಿದೆಯಲ್ಲ, ಅದ್ ಬೆರ್ಮರ್ ಅದು. ಅವೆಲ್ಲ ಇದಾವಲ್ಲ, ಅವೆಲ್ಲ ಏನು ಬ್ರೋ ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಕಟೀಲು ದುರ್ಗಾ ಪರಮೇಶ್ವರಿ ಹೋಗಿ ನೋಡಿ, ಅದು ಮಂಗಳಾರತಿ ಮಾಡ್ಬೇಕಾದ್ರೆ ದೇವ್ರು ನಗಾಡ್ತಾ ಇರುತ್ತೆ. ಹೌದು, ಸಖತ್ ಗ್ಲೋ ಆಗಿ ಏನೋ ಒಂಥರ ಪಾಸಿಟಿವ್ ವೈಬ್ ಫೀಲ್ ಆಗ್ತಿರುತ್ತೆ. ಕಟೀಲು ದುರ್ಗಾ ಪರಮೇಶ್ವರಿ ಪೂಜೆ ಮಾಡ್ತಿದ್ರೆ, ಕಟೀಲು ದುರ್ಗಾ ಪರಮೇಶ್ವರಿ ನಗಾಡ್ತಾ ಇರುತ್ತೆ, ನಗು ಮುಖದಲ್ಲಿ ಕಾಣ್ತಾ ಇರುತ್ತೆ. ಅದನ್ನ ನೋಡಿದಾಗ ನನಗೇನ್ ಅನ್ಸುತ್ತೆ, ಮಗ ನಿನ್ಗೆ ಏನೋ ಸಿಗ್ನಲ್ ಕೊಡ್ತಾ ಇದ್ದಾರೆ ದೇವ್ರು, ಪಾಸಿಟಿವ್ ವೈಬ್ ಬರುತ್ತೆ. ಸೀರಿಯಸ್ಲಿ ಅದು ಅಲ್ಟಿಮೇಟ್. ಅದು ಆ ಫೀಲಿಂಗೇ ಬೇರೆ. ಅದ್ ಇರೋದ್ ಯಾವ ತರ, ಫುಲ್ ಸುತ್ತಲೂ ನೀರು, ಹೊಳೆ, ಅದ್ರ ಮಧ್ಯದಲ್ಲಿ ದೇವ್ರಿದೆ. ಅದ ಅಲ್ಟಿಮೇಟ. ಮತ್ತೆ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್, ಅದು ಒಂದು ಪೊಳಲಿನೂ ಚೆನ್ನಾಗಿದೆ. ಪೊಳಲಿ ಆ ಕಡೆನ ಹುಲಿ ವೇಷ ಮಾಡ್ತಾರೆ ಅಂತಲ್ಲ, ಅದಲ್ಲೇ ಪೊಳಲಿ ಬ್ರೋ. ಮಾತ್ರ ಅಲ್ಟಿಮೇಟ್ ಬ್ರೋ, ಅದೊಂಥರ ಎಕ್ಸ್ಪೀರಿಯನ್ಸ್. ನನಗೆ ಅದೇನೋ ಒಂಥರ ಉಪ್ಪನಂಗಡಿ, ಪುತ್ತೂರು, ಅದೊಂಥರ ನನಗೆ ಒಂಥರ ಮೂಡ್ಬಿದ್ರೆ ಅವೆಲ್ಲ ಏನೋ ಒಂಥರ ನನ್ನ ನೆಂಟ್ರ ಮನೆ ಆದಾಗ ಆಗ್ಬಿಟ್ಟಿದೆ. ತಿಂಗ್ಳಿಗೊಂದ್ಸತಿ ಬೈಕ್ ಇಟ್ಕೊಂಡು ಹೋಗ್ತಾ ಇರೋ, ಸ್ಪೆಂಡ್ರೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟು ನಾನು ಹೋಗ್ತಾ ಇರ್ಬೇಕು, ನಾನು ಹೋಗ್ತೀನಿ ಅಷ್ಟೇ, ನೋಡ್ಬೇಕು ದೇವ್ರನ್ನ. ಅಲ್ಲಿಂದ ನನಗೆ ಏನೋ ಒಂದು ಪಾಸಿಟಿವ್ ಆಗ್ತಿದೆ ಬ್ರೋ. ಸೇಮ್ ಅಷ್ಟೇ ತಿರುವಣ್ಣಾಮಲೈ ಇಲ್ಲಿ ಇವಾಗ ಹೋಗ್ ಬಂದೆ ನಾನು. 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕಿ ಉಣ್ಮೇಲೆ ಹೋಗಿ ಬಂದೆ. ಅಲ್ಲಿ ಬಂದ್ಮೇಲೆ ನಾನು ಇಂಟ್ರೋ ಸ್ಟಾರ್ಟ್ ಮಾಡಿದ್ದು. ಅದು ಮಿರಾಕಲ್ ತಾನೆ. ನಾನು ಏನ್ ಮಾಡ್ಬೇಕು ಅನ್ನೋದು ದೋಚ್ತಾ ಇದ್ದಾಗ, ನಾನು ಎಲ್ಲಾರ ಹೋಗ್ ಬಂದಾಗ, ನಮಗೆ ಇನ್ನೊಂದು ಯಾವ್ದೋ ಒಂದ್ ಜಾಗಕ್ಕೆ ಹೋದಾಗ ಅಥವಾ ಏನೋ ಒಂದ್ ಮಾಡ್ತಿದ್ದಾಗ ಏನೋ ಒಂದ್ ಹೊಸ ಆಲೋಚನೆಗಳು ಬರಕ್ ಶುರು ಆಗುತ್ತೆ. ನನಗೆ ಎಷ್ಟೊಂದ್ಸಲ ಆತರ ಆಗುತ್ತೆ. ಬಟ್ ಹೇಳ್ದಾಗ ಅಯ್ಯೋ ಇದೆಲ್ಲ ಒಳ್ಳೆ ಬೋಗಸ್ ಕ್ಯಾಮ್ರಾ ಸಿಕ್ಬಿಟ್ಟು, ಯಾರೋ ಒಬ್ಬ ಸಿಕ್ಬಿಟ್ಟ, ಇವ್ನು ಏನೋ ಸಾಧನೆ ಮಾಡಿದವ್ರು ಇಂಟ್ರೂ ಕೊಟ್ಬಿಟ್ರು, ಏನ್ ಬೇಕು ಅದು ಅದ್ರತಾನೆ ಅಂತ. ಬಟ್ ಎಕ್ಸ್ಪೀರಿಯನ್ಸ್ ಈಸ್ ಗೂಸ್ ಬಂಪ್ಸ್. ನನಗ ಅನಿಸ್ದಂಗೆ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ, ಅದನ್ನೆಲ್ಲ ಗಿರಿ ಪ್ರದಕ್ಷಿಣೆ ಹಾಕಿ ದೇವ್ರು ನೋಡ್ತೀವಲ್ಲ, ಎಲ್ಲ ಸುಸ್ತಾನದ್ ಕಮ್ಮಿ ಆಗುತ್ತೆ. ಅದ್ ಏನೋ ಅಂತ ಗೊತ್ತಿಲ್ಲ ಬ್ರೋ. ಆ ಶಿವನ್ನ ನೋಡಿ ಕೈ ಮುಗಿದ್ರೆ ಎಲ್ಲಾ ಪಾಸಿಟಿವ್ನೆಸ್. ಸೇಮ್ ಅದೇ ತರ ನಾವು ಶಬರಿಮಲೆ ಬೆಟ್ಟ ಹತ್ತಿ ದೇವ್ರನ್ನ ಕರೆಕ್ಟ್ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, 18 ಮೆಟ್ಲು ಹತ್ತಿದ್ರೆ ಅಚೀವ್ಮೆಂಟ್ ಮಾಡಿದ್ವಿ ಏನೋ ಒಂದು ಬ್ರೋ. ನಾನ್ ಕೇಳ್ಕೊಂಡಿದ್ ಇಷ್ಟ, ಅಯ್ಯಪ್ಪ ನನ್ ಬೆಟ್ಟ 18 ಮೆಟ್ಲು ಹತ್ತಾ ಇದೀನಿ, ಎಳಿತಾವ್ರೆ ಎಲ್ಲಾರು, ನನ್ನ ಹತ್ರ ಬಿಡ್ಬೇಡ ಕಣಪ್ಪ ಅಂತ. ಕರೆಕ್ಟ್ ಬ್ರೋ ಮದ್ದಿಕ್ ಹೋದೆ. ಅದ್ ಹೆಂಗ್ ಮದ್ದಿಕ್ ಹೋದೆ ಅನ್ನೋದು ಗೊತ್ತಿಲ್ಲ. ಮಿರಾಕಲ್, ಇದು ಕೂಡ ಮಿರಾಕಲ್. ಕರೆಕ್ಟ್ 18 ಮೆಟ್ಲು ಮುಟ್ಕೊಂಡ್ ಹೋದೆ. ನಾನು ಒಬ್ರು ಕೂಡ ತಳ್ಳಿಲ್ಲ ಬ್ರೋ, ಸೀರಿಯಸ್ ಆಗಿ ಹೇಳ್ತೀನಿ, ಅಯ್ಯಪ್ಪನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು ಒಬ್ರು ಕೂಡ ಯಾರು ಕೂಡ ಹಿಂಗ್ ಇಟ್ಕೊಂಡು ಹೇಳಿಲ್ಲ. ಶಿಸ್ತ ಮಧ್ಯದಲ್ಲಿ ಹೋಗಿ ಕೈ ಮುಕ್ಕೊಂಡು ಹೋದೆ. ಅದೆಲ್ಲ ಅದೃಷ್ಟ ಇರ್ಬೇಕು, ಎಲ್ಲರಿಗೂ ಹಂಗಾಗಲ್ಲ. ಅದು ಒಂಥರ ಯಾಕೆ ಗೊತ್ತಾ, ಪಾಪ ಎಲ್ಲಾರು ಎಳಿತಾರ. ಯಾಕೆ ನಂತರ ಲಕ್ಷಾಂತರ ಜನ, ನಂದು 5:15 ಗಂಟೆಗೆ ಬೇಗ ದರ್ಶನ ಆಯ್ತು ಬಿಡಿ. ಈ ಸತಿ ಬೇಗ 5:30ಗೆ. ನಾನ್ ಫಸ್ಟ್ನೇ ಸತಿ ಹೋದಾಗ ದೇವ್ರನ್ನೇ ನೋಡ್ಲಿಲ್ಲ. ಅದ್ ನನಗೆ ಇವಾಗಲೂ ನನಗೆ ಕಾಡುತ್ತೆ. ಫಸ್ಟ್ನೇ ಸತಿ ಹೋದಾಗ 18 ಮೆಟ್ಲು ಹತ್ತಕ್ಕಾಗಿಲ್ಲ, ಪಂಪದಲ್ಲಿ ರಶ್ ಆಗಿ 2023 ತಳ್ಳಾಟ ಆಗಿ ಎಷ್ಟೋ ಸಾವು ನೋವುಗಳದು. ಅವಾಗ ನಾನು ಅಲ್ಲಿದ್ದೆ, ಅದ್ ಕಣ್ಮುಂದೆ ನೋಡ್ದೆ, ಇಲ್ಲ ಅನ್ನಲ್ಲ. ಬಟ್ ಅದನ್ನೆಲ್ಲ ನೋಡಿದಾಗ ಅಯ್ಯಪ್ಪನ ನಾನು ಫಸ್ಟ್ನೇ ಸತಿ ಕಪ್ಪು ಬಟ್ಟೆ ಹಾಕ್ತಾ ಮಾಡ್ನವಲ್ಲ, ಅದ್ ಇವಾಗ್ಲೂ ಫೀಲ್ ಇದೆ. ಬಟ್ ನಾನು 18 ಮೆಟ್ಲು ಹತ್ತಿದ್ಮೇಲೆ ಕಣ್ಣಲ್ಲಿ ನೀರ್ ಬರ್ತಲ್ಲ, ಅದನ್ನು ವಿಡಿಯೋ ಮಾಡಾಕ್ಬೇಕು. ಅವಾಗ ಗೊತ್ತಾಗ್ಬಿಡ್ತಿವ್ರಿಗೆ ಅದ್ ಕಣ್ಣಲ್ಲಿ ನೀರ್ ಬರುತ್ತಲ್ಲ ಬ್ರೋ, ಅವಾಗ ಏನೋ ಒಂಥರ ಫೀಲಿಂಗ್, ಪವರ್ಫುಲ್ ಎನರ್ಜಿ, ಪವರ್ ಆಫ್ ಎನರ್ಜಿ. ಅದ್ ಏನೋ ಒಂಥರ ಬ್ರೋ. ಅದೇ ನಾವು ಎಲ್ಲದನ್ನೂ ಹಿಂಗೆ ಹಂಗೆ ಅಂತ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಅದ್ ನಮ್ ಮನ್ಸಲ್ಲಿ ಏನೋ ಒಂಥರ ಬರುತ್ತೆ ನೋಡಿ, ಅದ್ ನಮ್ಗಷ್ಟೇ. ಅಲ್ಲೇ ಇದ್ದಿ ಅಲ್ಲೇ ಅದು ಮುಳುಗೋಗುತ್ತೆ ಹೊರತು, ಅದು ನಾವು ಇನ್ನೊಂದ್ಸತಿ ಹೇಳ್ಬೇಕು ಅಂದ್ರೆ ಅದೇ ತರ ಫೀಲ್ ಬರಲ್ಲ, ಅದೇ ತರ ಹೇಳಕ್ಕಾಗಲ್ಲ. ನಾವ್ ಏನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದಷ್ಟೇ ಶಾಶ್ವತ. ಅಷ್ಟೇ ಬ್ರೋ. ನನ್ಗೇನ್ ಗೊತ್ತಾ ಬ್ರೋ, ಒಳ್ಳೇರಿಗೆ ಒಳ್ಳೇದಾಗುತ್ತೆ. ನಾವ್ರಿಗೆ ಒಳ್ಳೇದ್ ಮಾಡೋಣ. ನಿನ್ ಹತ್ರ 10 ರೂಪಾಯಿ ಆಯ್ತಾ, 1 ರೂಪಾಯಿನಾರು ಖರ್ಚು ಮಾಡಯ್ಯ. ಈಗ ನಾನ್ ಹೇಳುದು ಬ್ರೋ, ದೇವ್ರ ಉಂಡಿಗೆ ಹೋಗಿ 10 ರೂಪಾಯಿ ಯಾಕ್ರೆ ಹಾಕ್ತೀರಾ? ಅದೇ ಹೊರಗಡೆ ಯಾರು ಅಲ್ಲಿ ಪಾಪ ಹಿಂಗ್ ಭಿಕ್ಷೆ ಪಡ್ಕೊಂಡ್ ಕೂತಿರ್ತಾರ, 1 ರೂಪಾಯಿ ಯಾಕ್ರಯ್ಯ, ನಿನ್ ಮಕ್ಳು ಚೆನ್ನಾಗಿರ್ತಿರ್ಲಿ ಕಣಯ್ಯ ಅಂತ. ಈಗ ಈ ದುಡ್ಡಿನ ಅಂದ ತಕ್ಷಣ ನಾನು ಒಂದ್ ಟೈಮ್ ಹಿಂಗೆ ನಮ್ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕು ಹೇಳ್ತಿರ್ತೀನಿ, ಗುರು ನಿಂಗೀಗ ದುಡ್ಡು ಬೇಕು ಹೆವಿ ಆಯ್ತಾ, ಲಕ್ಷ ಬೇಕು, ಕೋಟಿ ಬೇಕು, ನೀನ್ ಖರ್ಚು ಮಾಡೋ ಮನ್ಸ ಇಲ್ಲ ಅಂದ್ಮೇಲೆ ಆ ದುಡ್ಡು ನಿನ್ ಹತ್ರ ಯಾಕೆ ಬರುತ್ತೆ? ಅದೇ ನಾನ್ ಹೇಳ್ತೀನಿ, ನೀನ್ ಖರ್ಚು ಮಾಡಲ್ಲ ಅಂದ್ಮೇಲೆ ಆ ದುಡ್ಡು ಯೋಚನೆ ಮಾಡ್ತೀವಿ, ಇವ್ನ್ ಖರ್ಚು ಮಾಡಲ್ಲ ನಾನೇ ಕೊಂಡ್ ಹತ್ರ ಹೋಗ್ಬೇಕು ಅಲ್ವಾ, ಹಿಂಗು ಥಿಂಕ್ ಮಾಡ್ಬೋದಲ್ವಾ? ಅಲ್ಪ ಸ್ವಲ್ಪ ಅವ್ರು ಖರ್ಚು ಮಾಡೋ ಮನ್ಸಿದ್ರೆ ಹೆಂಗೋ ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು, ನಾವ್ ಒಬ್ರಿಗೆ ದುಡ್ಡು ಕೊಡ್ತೀವಿ ಅಂದ್ರೆ ನಮ್ಮಿಂದ ಕೆಲಸ ಆಗಂಗಿದ್ರೆ ಮಾತ್ರ, ಅಲ್ಲಿಂದ ಏನೋ ನಮ್ಗೆ ಒಳ್ಳೇದಾಗಿದ್ರೆ ಮಾತ್ರ. ಈಗ ದೇವ್ರನಿಗೆ ಏನ್ ಕಟ್ತೀವಿ ದುಡ್ಡನ್ನ? ಅದೇ ದೇವ್ರ ಒಳ್ಳೇದ್ ಮಾಡಪ್ಪ ಹಂಗೆ ಹಿಂಗೆ ಕೇಳ್ಕೊಂಡಿ ಮಾಡಿರ್ತೀವಿ. ಅರಕೆನೆ ಏನು ಕಟ್ಕೋಬೇಕು, ಮುಂಚೆನೆ ಅರಕೆ ಕಟ್ಕೊಂಡು ಅದನ್ನ ಆದ್ಮೇಲೆ ಅದೇ ಅದು ನಾವು ಅದೇನೋ ಹೇಳಕ್ಕಲ್ಲ. ಅವಾಗಿಂದ ಈಗ
ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪ ಅಮ್ಮಂದಿರಿಗೆ ಹೇಳ್ಕೊಟ್ಟಿರ್ತಾರೆ, ನಮ್ಮ ಅಪ್ಪ Simple ಅಮ್ಮಂದಿರು ನನಗೆ ಆಯ್ತಾ? ಹೇಳ್ಕೊಡ್ತಾರೆ. ನಾವ್ ಅದನ್ನೇ ಫಾಲೋ ಮಾಡ್ತೀವಿ ಬಿಟ್ರೆ ಅದಕ್ಕೇನು ಆಯ್ತಾ ಲಾಜಿಕ್ ಆಗಿ ಥಿಂಕ್ ಮಾಡಕ್ ಆಗಲ್ಲ. ಆಯ್ತಾ ಅದನ್ನೇ ದೇವ್ರೆ ನಮ್ಗೆ ನಾಲ್ಕು ಜನಕ್ಕೆ ನೀನೇನೋ ಸಹಾಯ ಕೆಲ್ಸ ಮಾಡ್ತೀನಿ, ಮಾಡ್ಕೊಡು. ಒಳ್ಳೇದ್ ಫಸ್ಟ್ ನಾನ್ ಹೇಳೋದು, ನೀನ್ ಅರ್ಕೆ ಕಟ್ಕೋಬೇಡ. ದೇವ್ರೆ ನೀನ್ ನನಗೆ ಇಂಥದ್ ಮಾಡ್ಕೊಡಪ್ಪ ಕೆಲ್ಸನ, ನಾನ್ ಅನ್ಕೊಂಡಿರೋದ ಮನ್ಸಲ್ಲಿ ಅನ್ಕೊಂಡಿರೋದು ಅದಾದ್ಮೇಲೆ ನನ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ. ಮಾಡ್ತೀನಿ. ಹೌದು. ಅದಲ್ಲ ನಾವ್ ಪುರ್ದಮ್ಗ್ ಹೋದೋ ಒಂದ್ ಇರ್ದ್ವ ಬಂದ್ವ ಒಳ್ಳೇದಾಯ್ತಾ. ಅದ್ ಏನು ಅಂದ್ರೆ ತಂದಿದೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾವು ಮುಂಚೆನೆ ಅರಕೆ ಕಟ್ಕೋಬಾರ್ದು. ಏನಂದ್ರೆ ದೇವ್ರಿಗೂ ಪಾಪ ಎಷ್ಟ್ ಜನ ಅಂತ ನೋಡ್ತಿರ್ತಾನೆ ಬ್ರೋ. ಈಗ ನಾನು ಒಬ್ಬ, ನೀವು ಅದು ಒಬ್ಬ, ನಿಜ bro. ಎಲ್ಲಾರನು ನೋಡ್ಬೇಕು ದೇವ್ರು. ಅದನ್ನ ಬಿಟ್ಬಿಟ್ಟು ದೇವ್ರೇ ನಾನು ಒಬ್ಬನ್ನೇ ನೋಡಪ್ಪ ಬ್ರೋ. ಈ ಏನೋ ಅಂತಾರಲ್ಲ ಈ ಮ್ಯಾಜಿಕಲ್ಸ್ ಅದೇ ಮಾಟ ಮಂತ್ರ ಅದನ್ನೆಲ್ಲ ನಾನ್ ನಂಬ್ತೀನಿ. ದ ಒಳ್ಳೇದಿದೆ ಅಂದ್ಮೇಲೆ ಕೆಟ್ಟದ್ದು ಇದೆ. ರಿಯಲ್ ಎಕ್ಸ್ಪೀರಿಯನ್ಸ್ ಇಸ್